ನಮಸ್ಕಾರ ಕರುನಾಡು, ನನ್ನ ಪುಟ್ಟದಾದ ಯೂಟ್ಯೂಬ್ ಚಾನಲ್ SP ಡ್ರೀಮ್ ಆರ್ಟ್ಸ್ಗೆ ಸ್ವಾಗತ. ಇವತ್ತಿನ ವ್ಲಾಗಲ್ಲಿ ನಾನು ಫಾರ್ ದ ಫಸ್ಟ್ ಟೈಮ್ ಮ್ಯೂರಲ್ ಪೇಂಟಿಂಗ್ನ ಟ್ರೈ ಮಾಡ್ತಿದ್ದೀನಿ. ನನ್ನ ತಲೆಯಲ್ಲಿ ಇದ್ದಿದ್ದಿಷ್ಟೇ, ನಮ್ಮನೆ ತುಂಬ ನಾನು ಕೈಯಾರೆ ಮಾಡಿರೋ ಪೇಂಟಿಂಗ್ಸ್ ತುಂಬಿರಬೇಕು, ಅದರಿಂದ ನಮ್ಮನೆ ಅಂದವಾಗಿ ಕಾಣಬೇಕು ಅಂತ. ಸೊ ಹಾಗಾಗಿ ಫಸ್ಟ್ ಇಂಪ್ರೆಷನ್ ಇಸ್ ದ ಬೆಸ್ಟ್ ಇಂಪ್ರೆಷನ್ ಅಂತಾರಲ್ಲ, ಹಾಗೆ ಮನೆ ಒಳಗಡೆಗಿಂತ ಮನೆ ಹೊರಗಡೆ ಫಸ್ಟ್ ಎಂಟ್ರೆನ್ಸಲ್ಲಿ ಹೇಗೆ ಕಾಣಿಸುತ್ತೋ ಅದು ಬೆಸ್ಟ್ ಇಂಪ್ರೆಷನ್ ಅನಿಸುತ್ತೆ. ಸಣ್ಣ ಬ್ರಷ್ ಇಟ್ಕೊಂಡು ಮನೆ ಒಳಗಡೆ ಚಿಕ್ಕದಾಗಿ ಪೇಂಟ್ ಮಾಡ್ತಿದ್ದು ನನಗೆ ಮನೆ ಹೊರಗಡೆ ಫುಲ್ ವಾಲಿಗೆ ಪೇಂಟ್ ಮಾಡಬೇಕು ಅಂತ ಅಂದಾಗ ಸ್ವಲ್ಪ ಟೆನ್ಷನ್ ಅನ್ನೋದು ಇದ್ದೇ ಇತ್ತು. ಬಟ್ ಏನೇ ಆಗಲಿ ನನಗೆ ಇದರಿಂದ ಒಂದು ಕಲೀಲೇಬೇಕಂತೇಳಿ ಈ ಪೇಂಟಿಂಗ್ನ ಶುರು ಮಾಡಿದೆ. ಈ ವಾಲ್ಗೆ ಎಷ್ಟು ಬೇಕೋ ಅಷ್ಟು ವೈನ್ ಪೇಂಟ್ ತೊಗೊಂಡು ಅದಕ್ಕೆ ಅಳತೆಗೆ ತಕ್ಕಂತೆ ಕಲರ್ ಮಿಕ್ಸ್ ಮಾಡಿಕೊಂಡು ಅಪ್ಪಾಜಿ ಹತ್ರ ಸ್ವಲ್ಪ ಗೈಡೆನ್ಸ್ ತೊಗೊಂಡು ಪೇಂಟ್ ಮಾಡೋಕ್ಕೆ ಶುರು ಮಾಡಿದೆ. ಶುರು ಮಾಡಿ ಸ್ವಲ್ಪ ಹೊತ್ತಿಗೆ ಗ್ರಾಚಾರ ಕಾದಿತ್ತು. ನಾನೊಂಥರ ಎಡವಟ್ಟು ಅಂದರೆ ನಾನೇ ನೀಟಾಗಿ ಕಲರೆಲ್ಲ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಫಸ್ಟು ಮೇಲಿಂದ ಕಂಪ್ಲೀಟ್ ಮಾಡ್ಕೊಂಡು ಬರೋಣ ಅಂಥೇಳಿ ಚೇರ್ ಹಾಕ್ಕೊಂಡು ಪೇಂಟ್ ಮಾಡ್ತಿದ್ದೆ. ಚೇರ್ ಮೇಲಿಂದ ಕುತ್ಕೊಂಡು ಪೇಂಟ್ ತೊಗೊಳ್ಳುವಾಗ ಪೇಂಟ್ನೆಲ್ಲ ಚೆಲ್ಬಿಟ್ಟೆ. ಇಲ್ಲಿ ಕಾಣಿಸ್ತಿಲ್ಲ, ಎಲ್ಲ ಪೇಂಟ್ ಚೆಲ್ಲೋಗಿದೆ, ಫುಲ್ ನೆಲ ಪೇಂಟ್ ಆಗಿಬಿಟ್ಟಿದೆ. ಹಾಗಂತ ಎಲ್ಲ ಚೆಲ್ಲೋಯ್ತು, ವೇಸ್ಟ್ ಆಯಿತು, ಈಗ ಮುಗೀತು ಕತೆ ಅಂತ ಅಂದ್ಕೊಂಡು ಕೂತ್ರೆ ಏನೂ ಸೊಲ್ಯೂಷನ್ ಸಿಗಲ್ಲ. ನಮ್ಮಮ್ಮ ಬೈತಿರೋ ಫೋರ್ಸಿಗೆ ನಾನೀಗ ಕೋಪ ಮಾಡ್ಕೊಳ್ಳ, ಬೇಜಾರು ಮಾಡ್ಕೊಳ್ಳ, ಅಳ್ಳ ಅಥವಾ ಇದೇ ಕೆಲಸ ಮಾಡಲ, ನಿಜ ಗೊತ್ತಾಗ್ತಿಲ್ಲ, ಏನಾಗುತ್ತೋ ಆಗಲಿ ಅಂತ ಅಂದ್ಕೊಂಡು ಇರಬರೋದನ್ನೆಲ್ಲ ಕ್ಲೀನ್ ಮಾಡಿ ಅದನ್ನೆಲ್ಲ ಬಕೆಟಿಗೆ ಹಾಕ್ಕೊಂಡು ಮತ್ತೆ ಅದೇ ಪೇಂಟ್ನ ಗೋಡೆಗೆ ಬೆಳೆದು ನಮ್ಮ ಅಕ್ಕಂಗೆ ಕೆಲಸ ಕೊಟ್ಟು ಕ್ಲೀನ್ ಮಾಡು ಇದನ್ನೆಲ್ಲ ಅಂತ ಪಾಪ ಅವಳೆಲ್ಲ ಕ್ಲೀನ್ ಮಾಡಿಲ್ಲ ಮನೆಯೆಲ್ಲ. ಬಟ್ ಥ್ಯಾಂಕ್ ಗಾಡ್ ಐ ಆಮ್ ಸ್ಯಾಟಿಸ್ಫೈಡ್ ವಿತ್ ದ ಔಟ್ಪುಟ್. ಈಗ ಆ್ಯಕ್ಚುಯಲ್ ಪೇಂಟಿಂಗ್ ಮಾಡೋಕ್ಕೆ ಶುರು ಮಾಡಿದೆ. ಎಗೇನ್ ಇಟ್ಸ್ ಎ ಕಾನ್ವರ್ಸೇಷನ್ ಬಿಟ್ವೀನ್ ಮೀ ಆ್ಯಂಡ್ ಮೈ ಅಪ್ಪಾಜಿ. ನಮ್ಮ ಅಪ್ಪಾಜಿ ಅಂಗಡಿಯಿಂದ ಬಂದರು, ಮತ್ತೆ ಇವಳು ಗ್ರೀನೇ ತಗಲ್ಲಪ್ಪ. ನನಗೆ ಅದು ಹೆಂಗೆ ಎಕ್ಸ್ಪ್ಲೈನ್ ಮಾಡಬೇಕು ಅಂತ ಗೊತ್ತಿಲ್ಲ. ನನಗೂ ಗ್ರೀನಿಗೂ ನೇಚರಿಗೂ ಇರುವಂಥ ಸಂಬಂಧನ ಅವ್ರಿಗೆ ಹೆಂಗೆ ಅರ್ಥ ಮಾಡಿಸ್ಲಿ. ನನಗೆ ಎಲ್ಲೇ ಹೋದರೂ ಏನೇ ಪೇಂಟ್ ಬಿಡಿಸಿದ್ರು ಅಲ್ಲೊಂದು ನೇಚರ್ ಇರಬೇಕು ಅನ್ನೋದು ನನ್ನ ಆಸೆ. ಸೊ ಎಂಟ್ರೆನ್ಸ್ ಆಗಿರೋದ್ರಿಂದ ಅದರಲ್ಲೊಂದು ಬೆಸ್ಟ್ ಇಂಪ್ರೆಷನ್ ಕ್ರಿಯೇಟ್ ಆಗಬೇಕು ಅಂದ್ಕೊಂಡಿರೋದ್ರಿಂದ ನನಗೆ ಫಸ್ಟ್ ತಲೆಗೆ ಬರೋದೇ ನೇಚರ್. ಹಾಗಾಗಿ ನಾನು ಗ್ರೀನ್ನ ಚೂಸ್ ಮಾಡಿಕೊಂಡೆ, ನೇಚರ್ ಚೂಸ್ ಮಾಡಿಕೊಂಡೆ. ಅಪ್ಪಾಜಿ ಬಿಡು ನೀನು ಎಲ್ಲೋದ್ರೂ ಬರೀ ನೇಚರ್ ಅಂದ್ಕೊಂಡು ಬರೀ ಗ್ರೀನೇ ಬಿಡಿಸ್ತೀಯ ಅಂತ ಅಂದ್ಕೊಂಡು ನಗ್ತಿದ್ರು. ನಾನು ಅವ್ರಿಗೆ ಆನ್ಸರು ಕೊಡೋಕ್ಕಾಗದೆ, ಏನು ಹೇಳೋಕ್ಕೂ ಆಗದೆ, ಹ್ಞೂ ಅಂತ ಅಂದ್ಕೊಂಡು ಅವ್ರು ಹೇಳಿದ್ದಕ್ಕೆಲ್ಲ ನನ್ನ ಪಾಡಿಗೆ ನಾನು ಪೇಂಟಿಂಗ್ ಬಿಡಿಸ್ತಾ ಕೂತಿದ್ದೆ. ನಾನು ಟ್ರೈಪಾಡ್ ಸ್ಟ್ಯಾಂಡ್ ಇಟ್ಕೊಂಡು ಶೂಟ್ ಮಾಡ್ತಿದ್ದೀನಿ ನೋಡ್ಬಿಟ್ಟು ಊರವರೆಲ್ಲ ಹೋಗಿ ಬರೋರೆಲ್ಲ ಏನು ಮಾಡ್ತಿದ್ದಲ್ಲ ಇವಳು ಅಂತ ಎಲ್ಲರೂ ನೋಡ್ಕೊಂಡು ಹಿಂಗೆ ಹೋಗ್ತಿದ್ದೆ. ಅವ್ರಿಗೆಲ್ಲ ನಾನು ಹಾಯ್ ಅಂತ ಸ್ಮೈಲ್ ಕೊಡ್ಕೊಳ್ಳ ಅಥವಾ ಪೇಂಟ್ ಮಾಡಲ ಒಂದು ಗೊತ್ತಾಗಿಲ್ಲ. ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು, ಕಷ್ಟ ಏನು ಅನಿಸಿಲ್ಲ. ಬಟ್ ನನಗೆ ಅದನ್ನು ಕಂಪ್ಲೀಟ್ ಮಾಡಲೇಬೇಕು, ಇದನ್ನು ಫಿನಿಷ್ ಮಾಡಲೇಬೇಕು, ನಮ್ಮನೆ ಎಂಟ್ರೆನ್ಸಲ್ಲಿ ಇದು ಹಿಂಗೆ ಕಾಣಿಸ್ಲೇಬೇಕು ಅನ್ನೋ ಒಂದು ಮೈಂಡ್ಸೆಟ್ ಇತ್ತು. ಹಾಗಾಗಿ ನಾನು ಇದನ್ನು ಬಿಡಿಸ್ಲೇಬೇಕು, ಏನಾದರೂ ಆಗಲಿ. ಅದು ನನಗೆ ಸ್ಟ್ರೆಸ್ ಆಗುತ್ತೋ, ಮಾರನೇ ದಿನಕ್ಕೆ ಅದು ಎಫೆಕ್ಟ್ ಆಗುತ್ತೋ, ಫುಲ್ ಡೇ ಕಂಟಿನ್ಯೂಸ್ ಪೇಂಟ್ ಮಾಡ್ತೀನಿ ಆಬ್ವಿಯಸ್ಲಿ ಅಂದರೆ ಎಫೆಕ್ಟ್ ಆಗೇ ಆಗುತ್ತೆ, ಸ್ಟ್ರೆಸ್ ಆಗುತ್ತೆ, ಮೈಕೈ ನೋವು ಬರುತ್ತೆ. ಸೊ ಅದಾದರೂ ಪರವಾಗಿಲ್ಲ, ನಾನು ಇದನ್ನು ಕಂಪ್ಲೀಟ್ ಮಾಡಲೇಬೇಕು ಅಂತ ಹೇಳಿ ನಾನು ಇದನ್ನು ಮಾಡಿದೆ. ಪೇಂಟಿಂಗ್ ಮಾಡ್ತಾ ಹೆಂಗೆ ಟೈಮ್ ಪಾಸ್ ಆಯಿತು ಅಂತಲೇ ಗೊತ್ತಿಲ್ಲ. ಮಧ್ಯಾಹ್ನ 4 ಗಂಟೆ ಆಗಿದ್ರು ಊಟ ಮಾಡ್ದೇ ನನ್ನ ಪಾಡಿಗೆ ನಾನು ಪೇಂಟಿಂಗ್ ಮಾಡ್ತಾನೆ ಇದ್ದೀನಿ. ಕೊನೆಗೂ ನಮ್ಮಮ್ಮಂಗೆ ಎಷ್ಟೇ ಕೆಲಸ ಇದ್ದರೂ ಎಲ್ಲೋ ಹೋಗ್ಬೇಕಿದ್ರು ಕೂಡ ನಮ್ಮನೆ ತಟ್ಟೆಗೆ ಊಟ ಹಾಕೊಬಂದು ಅಮ್ಮನೇ ತಿನ್ನಿಸ್ತಿದ್ರು. ನನಗೆ ಕಣ್ಮುಂದೆ ಚಿಕನ್ ಊಟ ಇದ್ದರೂ ಸಮಾಧಾನವಾಗಿ ಕೂತು ತಿನ್ನೋಕ್ಕಾಗದೆ ಮೊದಲು ಇದನ್ನು ಕಂಪ್ಲೀಟ್ ಮಾಡಬೇಕು ಅಂತ ಕಷ್ಟ ಆದರೂ ಇಷ್ಟಪಟ್ಟು ಮಾಡಿದೆ. ಅಕ್ಕಪಕ್ಕ ಮನೆಯವರೆಲ್ಲ ಇನ್ನೇನು ಪೇಂಟಿಂಗ್ ಮಾಡಿಸೋ ಖರ್ಚೇ ಇಲ್ಲ, ಮಿಕ್ಕೋಯ್ತು ನಿಮ್ಮದು ದುಡ್ಡೆಲ್ಲ ಅಂತ ಹೇಳೋದು ಕೇಳಿ ನಾನು ನಿಜವಾಗ್ಲೂ ಮಿಕ್ಕೋಯ್ತಲ್ಲ ದುಡ್ಡು ಎಲ್ಲ ಅಂತ ನಾನು ನಮ್ಮಮ್ಮಂಗೆ ಹೇಳ್ತಿದ್ದೆ. ಅವ್ರ ಜೊತೆ ಸ್ವಲ್ಪ ಅಡ್ಡೆ ಹೊಡ್ಕೊಂಡು ಫೈನಲಿ ಪೇಂಟಿಂಗ್ ಮುಗಿಯೋ ಅಂತಾಗ ಬಂತು. ಸೊ ಇದರಿಂದ ನನಗೆ ಹೆಂಗೆ ಶುರು ಮಾಡಬೇಕು ಪೇಂಟಿಂಗ್ ಮಾಡ್ತೀನಿ ಅಂತಂದರೆ ಒಂದು ಐಡಿಯಾ ಬಂತು. ಬೇರೆ ಪ್ರೊಫೆಷ್ನಲ್ ಆರ್ಟಿಸ್ಟ್ಗೆ ಹೆಂಗೆ ಅಂತ ಗೊತ್ತಿಲ್ಲ, ನಾನು ಬಿಗಿನರ್ ಆಗಿರೋದ್ರಿಂದ ನನಗಂತೂ ತುಂಬ ಸ್ಟ್ರೆಸ್ ಆಗುತ್ತೆ. ಮಾರ್ನಿಂಗ್ ಟು ಈವ್ನಿಂಗ್ ಅಂದರೆ ನನಗಂತೂ ತುಂಬಾ ಕಷ್ಟ ಆಯಿತು. ಮಾರ್ನಿಂಗ್ ಅದು ನೆಕ್ಸ್ಟ್ ಮಂಡೇ ಆಗಿರೋದ್ರಿಂದ ಡ್ಯೂಟಿಗೂ ಹೋಗೋಕ್ಕಾಗದಿರುವಷ್ಟು ಸ್ಟ್ರೆಸ್ ಆಗಿತ್ತು ನನಗೆ. ಬಟ್ ಆ್ಯಸ್ ಯೂಶ್ವಲ್ ಏನು ಮಾಡೋದಕ್ಕಾಗಲ್ಲ, ಎಷ್ಟೇ ಸ್ಟ್ರೆಸ್ ಆಗಿದ್ರು ಡ್ಯೂಟಿಗೆ ಹೋಗಲೇಬೇಕು. ಸೊ ನಾನು ಬಿಗಿನರ್ ಆಗಿರೋದ್ರಿಂದ ನನಗೆ ಸ್ವಲ್ಪ ನಿಧಾನ ಆಗುತ್ತೆ, ಸ್ವಲ್ಪ ಟೈಮ್ ಹಿಡಿಯುತ್ತೆ ಜಾಸ್ತಿ ಪೇಂಟಿಂಗ್ನ ಕಂಪ್ಲೀಟ್ ಮಾಡೋದಕ್ಕೆ. ಬಟ್ ಹೋಗ್ತಾ ಪ್ರಾಕ್ಟೀಸ್ ಆಗ್ತಾ ಅದು ಎಕ್ಸ್ಪೀರಿಯೆನ್ಸ್ ಆದ ತಕ್ಷಣ ನಿಮಗೆ ಅದು ಒಂದು ಫ್ಲೋ ಅಲ್ಲಿ ಬಂದುಬಿಡುತ್ತೆ. ಇದರಲ್ಲಿ ನನ್ನ ಫೇವ್ರೇಟ್ ಪಾರ್ಟ್ ಅಂದರೆ ಈ ಲೋಟಸ್. ನಿಮಗೇನು ಇಷ್ಟ ಆಯಿತು ಅಂತ ನೀವು ಕಮೆಂಟ್ ಮಾಡಿ. ಪೇಂಟಿಂಗ್ ಮಧ್ಯದಲ್ಲೇ ಗೊತ್ತಾಗುತ್ತೆ ಔಟ್ಕಮ್ ಹೇಗೆ ಬರ್ತಿದೆ ಅಂತೇಳಿ. ಸೊ ಅದನ್ನು ನೋಡ್ತಾ ನನಗೆ ಎಷ್ಟೇ ಸ್ಟ್ರೆಸ್ ಆಗ್ತಿದ್ರೂ ತುಂಬ ಖುಷಿ ಆಗ್ತಿತ್ತು ಸೈಡಲ್ಲಿ. ಸದ್ಯ ಸ್ಯಾಟಿಸ್ಫೈ ಆಗ್ತಿದೆ ನನಗೆ ಈ ಪೇಂಟಿಂಗ್ ಔಟ್ಕಮ್ ಜೊತೆ ಅಂತ ಹೇಳಿ.
ನನಗೆ ಅಕ್ಕಪಕ್ಕ ಮನೆ ಚಿಕ್ಕ ಚಿಕ್ಕ ಹುಡುಗರು ಎಲ್ಲ ಬಂದು ಕೂತ್ಕೊಂಡು ಪೇಂಟಿಂಗ್ ನೋಡ್ತಾ ಅದ್ರ ಜೊತೆ ಆಟ ಆಡ್ಕೊಂಡು ಮಾತಾಡ್ತಿದ್ದಕ್ಕೆ ಸ್ವಲ್ಪ ಟೈಮ್ ಪಾಸ್ ಆಯಿತು, ಬೋರಿಂಗ್ ಅನಿಸಿಲ್ಲ. ಪೇಂಟಿಂಗ್ ಮುಗಿಯೋ ಅಂತಾಗ ಬಂತು. ನನಗಂತೂ ತುಂಬ ಖುಷಿ ಆಗ್ತಿದೆ. ಈ ಫೈನಲ್ ಔಟ್ಕಮ್ ನೋಡಿ ಅಂತೂ ನಿಜ ನನಗಂತೂ ಖುಷಿನ ಹೆಂಗೆ ಎಕ್ಸ್ಪ್ರೆಸ್ ಮಾಡ್ಕೋಬೇಕು ಅಂತ ಗೊತ್ತಾಗ್ತಿಲ್ಲ. ಇದೊಂಥರ ಡ್ರೀಮ್ ಕಮ್ ಟ್ರೂ ಅಂತ ಅನ್ನಿಸಿದೆ. ತುಂಬ ದಿನದಿಂದ ಆಸೆ ಇತ್ತು ಈ ಥರ ಬಿಡಿಸ್ಬೇಕು ಮನೆ ವರಾಂಡದಲ್ಲಿ ಅಂತ. ಸೊ ಹಿಯರ್ ಇಸ್ ದ ಫೈನಲ್ ಔಟ್ಪುಟ್.